ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತೊಂದು ಲಾಗ್ ಅಂತೂ ತುಂಬ ಸ್ಪೆಷಲ್ ಲಾಗ್ ಆಗಿರುತ್ತೆ ನೋಡಿ. ನೀವು ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ. ಓಕೆ, ಲೆಟ್ಸ್ ಸಿ. ನಾನು ಫಸ್ಟಿಗೆ ಆ ವಿಡಿಯೋ ಮಾಡುವಾಗ ಅದಕ್ಕೆ ಡೈರೆಕ್ಟಾಗಿ ವಾಯ್ಸ್ ಓವರ್ ಹಾಕಿದ್ದೆ. ಇವಾಗ ಗ್ರೈಂಡ್ ಮಾಡಿ ಆಯಿತು. ನೆಕ್ಸ್ಟ್ ಇದನ್ನು ಏನು ಸ್ವಲ್ಪ ಬಿಸಿ ಮಾಡಬೇಕು. ಇದು ಆ್ಯಕ್ಚುಲಿ ನಾನು ಹಳೆ ಲಾಗಲ್ಲಿ ಹಾಕಿದ್ದೇನೆ, ಬಟ್ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಅವರಿಗೆ ಗೊತ್ತಾಗಲಿ ಅಂತ. ಸ್ಮಾಲ್ ಏನು ಇದು ಮಾಡ್ತೀವಲ್ವ ನಾವು ರೊಟ್ಟಿ, ಆ ಥರ ಮಾಡಬೇಕು. ಇನ್ನೂ ನನಗೆ ಇದು ಮಾಡುವಾಗ ಫೀಲ್ ಆಗ್ತಿತ್ತು ಯಾವ ಥರ ಬರ್ಬೋದು, ಗಟ್ಟಿ ಆಗ್ಬೋದಾ ಇಲ್ಲ ಸ್ಮೂತ್ ಬರ್ಬೋದಾ ಅಂತೆಲ್ಲ. ಬಟ್ ತುಂಬ ಖುಷಿಯಾಗಿದೆ, ಯಾಕಂದರೆ ಕರೆಕ್ಟಾಗಿ ಬಂದಿದೆ. ನನ್ನ ಅತ್ತೆ ಹೇಗೆ ಮಾಡ್ತಾರೆ ಅದೇ ಥರನೇ ಬಂದಿದೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಅವರಷ್ಟು ಪರ್ಫೆಕ್ಟ್ ಅಂತ ಆಗಲಿಲ್ಲ. ಸೊ ಇದು ಯಾಕೆ ಮಾಡ್ತಿದ್ದೇನೆ ಅಂದರೆ ನಾನು ಈ ಲಾಗಲ್ಲಿ ತಮ್ಮನೇಲಿ ಇವಾಗಲೇ ಹಾಕಿದ್ದೇನೆ. ನನ್ನ ತಮ್ಮ ಏನು ದುಬೈಗೆ ಹೋಗ್ತಿದ್ದಾನೆ. ತುಂಬ ಬೇಸರ ಆಗ್ತಿದೆ, ಯಾಕಂದರೆ ನನ್ನ ಲಾಸ್ಟ್ ತಮ್ಮ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಹೋಗೋದಂದರೆ ತುಂಬ ಬೇಸರ ಆಗುತ್ತೆ. ಅದಾಗಲೇ ನನ್ನ ಹಸ್ಬೆಂಡ್ ಕೂಡ ದೂರನೇ ಇರೋದು. ಇವಾಗ ತಮ್ಮ ಕೂಡ ದೂರ ಹೋಗ್ತಿದ್ದಾನೆ ಅಂತ ಹೇಳುವಾಗ ತುಂಬ ಬೇಸರ ಆಗುತ್ತೆ. ಸೊ ನಾನು ಹೋಗ್ತಾನಂತ 2 ದಿವಸ ಮುಂಚೆನೇ ಮನೆಗೆ ಬಂದಿದ್ದೆ, ಅಮ್ಮನ ಮನೆಗೆ. ಸೊ ನಾವು ಇಬ್ಬರು ಒಟ್ಟಿಗೆ ಕೂಡಿ ಮಾಡಿದ್ದೇವೆ ನೋಡಿ. ಇಷ್ಟು ಆಯಿತು. ಇದು ಎಲ್ಲ ಅವನಿಗೆ ಅಲ್ಲ, ಸ್ವಲ್ಪ ನನ್ನ ಹಸ್ಬೆಂಡಿಗೂ ಮತ್ತು ಅವನಿಗೂ ಕೂಡ ಕೊಡಲಿಕ್ಕೆ ಉಂಟು, ಯಾಕಂದರೆ ನನ್ನ ಹಸ್ಬೆಂಡ್ ಅಲ್ಲೇ ಅವನಿಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಅದಾದಮೇಲೆ ನೋಡಿ 2 ಮಾಡಿದ್ದೇನೆ. ಒಂದು ಅದೇ ಚಟ್ಟಿ ಪತ್ತಿರಿ, ಮತ್ತೊಂದು ಇದು ಬ್ರೆಡ್ ಬಾಲ್ ಅಂತ, ಬ್ರೆಡ್ ಉಂಡ ಅಂತಲೇ ಹೇಳ್ತಾರೆ. ಸೊ ಇದು ಕೂಡ ಹಾಗೆ ತುಂಬ ಈಸಿ ಮಾಡೋದು. ಸೊ 2 ಪ್ಯಾಕೆಟ್ ಬ್ರೆಡ್ ತಗೊಂಡಿದ್ದೇನೆ. ಸ್ವಲ್ಪ ಕೋಕೋನೆಟ್ ಹಾಕ್ಕೊಳ್ಬೇಕು. ಹಾಗೆ ಏನು 2 ಎಗ್ ತಗೊಂಡಿದ್ದೇನೆ, ಯಾಕಂದರೆ 2 ಅಲ್ಲ 4 ಎಗ್ ತಗೊಂಡಿದ್ದೇನೆ. ಯಾಕಂದರೆ 2 ಪ್ಯಾಕೆಟ್ ಬ್ರೆಡ್ ಇದೆಯಲ್ವ, ಅದು ಏನೋ ಒಂಥರ ವೆಟ್ಟಾಗಬೇಕು, ಅದಕ್ಕೆ ಅಷ್ಟೇ ತಗೊಂಡಿದ್ದೇನೆ. ಇದು ಕರೆಕ್ಟಾಗಿ ಅರ್ಥ ಆಗದಿದ್ದರೆ ಈ ರೆಸಿಪಿ ನಾನು ಮುಂಚಿನ ಲಾಗಿದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅದರಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅದು ಒಳ್ಳೆ ವ್ಯೂಸ್ ಬಂದಿದೆ ನನಗೆ. ಸೊ ಒಂದೇ ದಿನದಲ್ಲಿ 2 ಕೂಡ ಮಾಡಿದ್ದೇನೆ, ಯಾಕಂದರೆ ಮುಂಚಿನ ದಿನ ಮಾಡಿದ್ದು, ನಾಳೆ ಕೊಡಬೇಕಲ್ವ, ಎಲ್ಲ ಅರ್ಜೆಂಟ್ ಆಗಿತ್ತು. ಹಾಗೆ ಇವಾಗ ನೋಡಿ ಬಾಲೆಲ್ಲ ಮಾಡಿಟ್ಕೊಂಡಿದ್ದೇನೆ. ಅಷ್ಟು ಮಾಡಿ ಅದನ್ನು ಮತ್ತೆ ಫ್ರೈ ಮಾಡಿದ್ರಾಯಿತು. ಅದು ಯಾವುದು ಕೂಡ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅಂತ. ಇದು ಆ್ಯಕ್ಚುಲಿ ತುಂಬ ಲಾಂಗ್ ಆಗಿದೆ ಅಂತ ಅನಿಸುತ್ತೆ ನನಗೆ, ಬಟ್ ಸ್ಕಿಪ್ ಮಾಡಬೇಡಿ. ಕೊಡು. ಯಾಕೆ ಒಂದು ಗಿಫ್ಟ್ ಕೊಡುವ ಅಂತ ಆಗಿತ್ತು. ಸೊ ಹಾಗೆ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟಿದ್ದೆ ಅಷ್ಟೇ. ಇವಾಗ ಏನು ಪ್ಯಾಕಿಂಗ್ ಮಾಡುವ ಅಂತ ಅವ್ನು ಹೇಳಿದ. ಸೊ ನೈಟೇ ಮಾಡಿಬಿಡುವ ಅಂತ, ಬೆಳಿಗ್ಗೆ ಟೈಮ್ ಸಿಗಲ್ಲ ಅಂತ ನೋಡಿ. ಇದು ಕರೆನ್ಸಿ, ದುಬೈ ಕರೆನ್ಸಿ. ಏನು ಅಂದರೆ ಇದರಲ್ಲಿ ಇವಾಗ 15,000 ಇದೆ. ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ ಎಷ್ಟು 1 ದಿರ್ಹಮ್ ಅಂದರೆ ಎಷ್ಟು ಆಗಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದೊಂದು ಸಲ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಜಸ್ಟ್ ನಾನು ಟ್ರೈ ಮಾಡಿದೆ. ಇವಾಗ ಜಸ್ಟ್ ಅವನು ಹೋಗುವವರೆಗೂ ಸ್ವಲ್ಪ ಇಟ್ಕೊಂಡಿದ್ದಾನೆ, ಚೇಂಜ್ ಮಾಡ್ಕೊಂಡಿದ್ದಾನೆ ಅಮೌಂಟು, ಮತ್ತು ಅಲ್ಲಿ ಹೋದರೆ ಸೆಟ್ ಆಗ್ಬೋದು. ಇದು ನೋಡಿ, ಇದು ಒಂದು ಕ್ಲಿಪ್ ಹಾಕಿದ್ದೇನೆ. ಇದೇನೆಂದರೆ ನನ್ನ ಹಸ್ಬೆಂಡ್ ಉಪ್ಪಿನಕಾಯಿ ಬೇಕು ಅಂತ ಹೇಳಿದರು. ಸೊ ಹಸ್ಬೆಂಡ್ಗೊಂದು ಮತ್ತು ತಮ್ಮನಿಗೊಂದು. ಇದು ಹಸ್ಬೆಂಡ್ ಮನೆಯಿಂದ ನಾನು ಹೋಗುವಾಗ ತಗೊಂಡೋದದ್ದು, ಅಂದರೆ ನನ್ನ ಅತ್ತೆ ಮಾಡಿದ್ದು. ಇವಾಗೆಲ್ಲ ಉಪ್ಪಿನಕಾಯಿ ಸೇಲ್ ಮಾಡ್ತಾಯಿಲ್ಲ, 1-2 ಸಲ ಕೊಟ್ಟಿದ್ದೇನೆ ಅಷ್ಟೇ.
ಸೊ ಏನು ನೈಟ್ ಟೈಮ್ ಮಾಡುವ ಅಂತ ಹೇಳಿದ್ನಲ್ವ ಪ್ಯಾಕಿಂಗ್, ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ತಿದ್ದೇವೆ. ಅವನು ಸ್ವಲ್ಪ ಬೇಕರಿ ಐಟಮ್ಸ್ ಎಲ್ಲ ತಗೊಂಡಿದ್ದ. ಎಷ್ಟಾದರೂ ಅವನಿಗಿದ್ರೂ ಕೂಡ ಒಂದೆರಡು ಮಾಡಿಕೊಡು ಅಂತೆಲ್ಲ ಹೇಳಿದ ಮೇಲೆ ಮಾಡಬೇಕಲ್ವ ಅಂತ ಮಾಡಿದ್ದೆ. ನೋಡಿ ಇವಾಗೆಲ್ಲ ಗಮ್ ಟೇಪಲ್ಲಿ ಏನೋ ಕವರ್ ಮಾಡ್ತಿದ್ದಾನೆ. ಅದಾದಮೇಲೇನು ಡ್ರೆಸ್ ಎಲ್ಲ ಏನೋ ಫೋಲ್ಡ್ ಮಾಡಿಡಬೇಕು ನೀಟಾಗಿ. ಇವಾಗ ಇಡ್ತಿದ್ದೇನೆ ನೋಡಿ. ಆ್ಯಕ್ಚುಲಿ ಏನಂದರೆ ಅವನ ಇಷ್ಟದಲ್ಲಿ ಅವನು ಹೋಗ್ತಿರೋದು. ತುಂಬ ಆಸೆ ಇತ್ತು ಅವನಿಗೆ ಏನೋ ಫಾರಿನ್ಗೆ ಹೋಗಬೇಕು ಅಂತ. ಅವನು ಅನಿಸಿದ್ದಕ್ಕೆ ಅವನಿಗೆ ಸಿಕ್ಕಿದೆ. ನೋಡುವ, ದೇವರು ಒಳ್ಳೇದು ಮಾಡಿದರೆ ಸಾಕು ಅಷ್ಟೇ ಅನಿಸಿದೆ. ಫಸ್ಟಿಗೆ ಹೋಗುವಾಗ ಸ್ವಲ್ಪ ಫೀಲ್ ಆಗ್ಬೋದು, ಯಾಕಂದರೆ ಎಲ್ಲರನ್ನು ಬಿಟ್ಟು ಹೋಗ್ತಿರ್ತಾನಲ್ವ. ಹಾಗೆ ನೋಡಿ ಇವಾಗ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಆಗ್ತಾ ಬಂತು, ಎಲ್ಲ ಇಡ್ತಿದ್ದೇವೆ. ಮೇಯ್ನಾಗಿ ಬೇಕಾಗಿರುವಂತಹ ಎಲ್ಲ ಥಿಂಗ್ಸ್ ಆಗಲಿ ಎಲ್ಲನೂ ತಗೊಂಡಿದ್ದಾನೆ. ಮತ್ತು ಇದನ್ನೆಲ್ಲ ಯಾಕೆ ತಗೊಂಡಿದ್ದಾನೆ ಅಂದರೆ ಈ ಥರದ್ದೆಲ್ಲ ಅಲ್ಲಿ ಸಿಗೋದಿಲ್ಲ. ಸುಮ್ಮನೆ ಕುತ್ಕೊಳ್ವಾಗಲ್ಲ ಏನಾದರೂ ತಿನ್ನಲಿಕ್ಕೆ ಬೇಕಾಗುತ್ತೆ ಅಲ್ವಾ, ಅದಕ್ಕೆ ತಗೊಂಡಿದ್ದಾನೆ ಅಷ್ಟೇ. ಸೊ ಇವಾಗ ನಾನೊಂದು ಮಟನಿಂದೊಂದು ಸ್ವಲ್ಪ ಡ್ರೈ ಗ್ರೇವಿ ಥರ ಮಾಡ್ತಿದ್ದೇನೆ. ಇದು ಯಾರಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ. ಯಾಕಂದರೆ ಕೇರಳದಲ್ಲಿ ಎಲ್ಲರೂ ಆ ಥರದ್ದೆಲ್ಲ ತರ್ತಾರೆ ಅಂತ ಹೇಳ್ತಿದ್ರು. ನಾವು ಈ ಥರದ್ದೆಲ್ಲ ಮಾಡಿಕೊಡ್ತಿದ್ವಿ ಫಾರ್ ದ ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಿದ್ದೇನೆ, ಅಂದರೆ ಫಾರಿನ್ಗೆ ಕಳಿಸ್ಲಿಕ್ಕೆ ಅಂತ. ನಾನು ಅದಕ್ಕೋಸ್ಕರ ಏನೋ ಮಣ್ಣಿಂದು ಪಾತ್ರೆ ಇದೆಯಲ್ವ, ಅದರಲ್ಲಾದರೆ ತುಂಬ ಚೆನ್ನಾಗಾಗುತ್ತೆ ಅಂತೆ. ಮಣ್ಣಿನ ಪಾತ್ರೆಯಲ್ಲಿ ಒಂದು 2 kg ಅಷ್ಟು ಇರಬೇಕೇನೋ, ನಮಗೆ ಸಿಗಲಿಲ್ಲ ಮತ್ತು. ಸೊ ಇವಾಗ ಅದನ್ನೆಲ್ಲ ತಗೊಂಡಿದ್ದೇನೆ. ಇದನ್ನು ಹಾಕಿ ಇವಾಗ ಮಟನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಹಾಕಿ, ಇದಕ್ಕೆ ಇವಾಗ ನಾವು ಏನೋ ಇದಿರ್ತಿದಲ್ವ, ಮೆಣಸು ಗ್ರೈಂಡ್ ಮಾಡಿದ್ದಿದೆಯಲ್ವ, ಏನೋ ಫ್ರೈ ಎಲ್ಲ ಮಾಡಿ ಅದನ್ನು ಹಾಕ್ಕೊಳ್ಬೇಕು. ನಾರ್ಮಲಾಗಿ ನಾವು ಚಿಕನ್ ಕರಿಗೆ ಯಾವುದು ಯೂಸ್ ಮಾಡ್ತೀವಿ ಅದೇ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಹುಡಿ ಹಾಕ್ಲಿಕ್ಕೆ ಉಂಟು. ನನ್ನದು ಇದರಲ್ಲಿ ವಿಡಿಯೋ ಮಾಡಲಿಲ್ಲ, ಹಾಕಿದ್ದೇನೆ. ಅದಾದ ನಂತರ ಸ್ವಲ್ಪ ಜಾಸ್ತಿನೇ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು, ಒಳ್ಳೆ ಸ್ಮೆಲ್ ಸಿಗುತ್ತೆ ಅಲ್ವಾ, ಅದಕ್ಕೆ. ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಏನು ಮೇಯ್ನಾಗಿ ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದು ಕೈಯಲ್ಲೇ ಏನೋ ನಾವು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಅಂತ ನನಗೆ ಒಬ್ಬರು ಹೇಳಿದರು. ಹಾಗೆ ಕೈಯಲ್ಲೇ ಮಾಡಿಕೊಂಡೆ. ಇನ್ನು ಇದನ್ನು ಗ್ಯಾಸಲ್ಲಿ ಇಡಬಾರ್ದು. ಗ್ಯಾಸಲ್ಲಿ ಇಡೋದಕ್ಕಿಂತ ಏನು ಒಲೆಯಲ್ಲಿ ಇದೆಯಲ್ವ, ಒಲೆಯಲ್ಲಿಟ್ಟರೆ ತುಂಬ ಚೆನ್ನಾಗಿ ಆಗುತ್ತೆ, ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ. ಸೊ ಇದರಲ್ಲಿ ಹಾಗೇ ಸ್ವಲ್ಪನೂ ನೀರು ಹಾಕದೆ ಬಾಯ್ಲ್ ಮಾಡಿದ್ರಾಯಿತು. ಹಾಗೆ ಒಂದು ಸೈಡಲ್ಲಿ ನಾನು ಇದಕ್ಕೆ ಏನೋ ಮಸಾಲೆ ಮಾಡ್ತಿದ್ದೇನೆ. ಅಂದರೆ ಒಂದು ಏನು ಪಾತ್ರೆ ತಗೊಂಡು ಅದಕ್ಕೆ ಏನು ಕೊಕೊನೆಟ್ ಆಯಿಲ್, ಮೇಯ್ನಾಗಿ ಅದೇ ಹಾಕಬೇಕು. ಕೊಕೊನೆಟ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, 2 ಗ್ರೀನ್ ಚಿಲ್ಲಿ, ಹಾಗೆ ಒಂದು ಮೀಡಿಯಮ್ ಸೈಜಷ್ಟು 4 ಏನು ಆನಿಯನ್ ತಗೊಂಡಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಅಂದರೆ ಅದೊಂದು ಬ್ರೌನಿಷ್ ಕಲರ್ ಬರುತ್ತೆ ಅಲ್ವಾ, ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಇದು ನಾವು ಬೇರೆಯಲ್ಲಿ ಅಂದರೆ ಫಾರಿನ್ಗೆ ಇದು ಕಳಿಸೋದಲ್ವಾ, ಅದು ಕೆಟ್ಟೋಗ್ಬಾರ್ದಲ್ವ ಆ ಪದಾರ್ಥ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿದರೆ ಒಳ್ಳೆಯದು. ಬೇರೆ ಏನು ಹಾಕಿದ್ರು, ಕೊಕೊನೆಟ್ ಆಗಲಿ ಟೊಮೆಟೊ ಇದನ್ನೆಲ್ಲ ಹಾಕಿದರೆ ಅದು ತುಂಬ ಜಾಸ್ತಿ ಉಳಿಯೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಮೊದಲಿಗೆ ನಾನು ಬಾಯ್ಲ್ ಮಾಡಿಟ್ಕೊಂಡಿದ್ದ ಮಟನ್ ಇದೆಯಲ್ವಾ, ಇದಕ್ಕೂ ಕೂಡ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹಾಕಿದ್ರಾಯಿತು. ಏನೋ ಮಸಾಲೆ ಮಾಡಿಟ್ಟಿದೆಯಲ್ವಾ, ಅದಕ್ಕೆ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಅದು ಫುಲ್ಲಾಗಿ ಡ್ರೈ ಆಗಬೇಕು. ಅಷ್ಟರವರೆಗೆ ಒಳ್ಳೆಯಲ್ಲಿಟ್ಟರೆ ಒಳ್ಳೆಯದು. ಹಾಗೆ ನೋಡಿ, ಇವತ್ತಿನ ಗಮ್ಮತ್ತಿಗೆ ಗೀ ರೈಸ್ ಮತ್ತು ಮಟನ್ ಕರಿ, ಕಬಾಬು ಇದನ್ನೆಲ್ಲನೂ ಮಾಡಿದ್ದೇವೆ. ಅದರೊಟ್ಟಿಗೆ ಸ್ವಲ್ಪ ಪಾಯಸನೂ ಕೂಡ ಮಾಡಿದ್ದೇವೆ. ಇದು ಯಾವುದ್ರದ್ದಂದರೆ ಇದಿದೆಯಲ್ವಾ, ಪೀಸ್ ಮಾಡಿದ್ದು ಗೋಧಿ ಬರುತ್ತೆ ಅಲ್ವಾ, ಅದರದ್ದು. ಅದು ತುಂಬ ಚೆನ್ನಾಗಾಗುತ್ತೆ.
ಅಕ್ಕ ಕೂಡ ಬಂದಿದ್ಲು, ಅವಳು ಮತ್ತು ಅದನ್ನೇ ಮಾಡಿದ್ಲು. ತುಂಬ ಚೆನ್ನಾಗಾಗಿತ್ತು ಪಾಯಸ. ಆಮೇಲೆ ಎಲ್ಲರೂ ಬಂದರು, ಅಂದರೆ ನನ್ನ ಅಕ್ಕಂದಿರು, ಅಣ್ಣಂದಿರು ಎಲ್ಲರೂ ಇದ್ದರು. ಅಂದರೆ ಹೋಗ್ತಾನಲ್ವ ಮನೆಯಲ್ಲಿ ಲಾಸ್ಟ್ ಅವನು ತುಂಬ ಬೇಸರ ಆಗ್ತಿದೆ ಹೋಗ್ತಿದ್ದಾನೆ ಅಂದರೆ. ಲಾಸ್ಟು ಹೋಗೋ ಟೈಮಲ್ಲಿ ಆಗುವಾಗ ಒಂಥರ ಫೀಲ್ ಆಗುತ್ತೆ, ಅಷ್ಟರವರೆಗೂ ಗೊತ್ತಾಗೋದಿಲ್ಲ. ಸೊ ಇವಾಗ ಅದಕ್ಕೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಒಂದು ಎಲ್ಲರನ್ನು ಕರೆದು ಏನೋ ಗಮ್ಮತ್ತೆಲ್ಲ ಮಾಡಿದ್ವಿ ಅಷ್ಟೇ. ಆಮೇಲೆ ಏನು ಎಲ್ಲರೂ ಒಟ್ಟಿಗೆ ಊಟ ಎಲ್ಲ ಮಾಡಿದರು. ಆ್ಯಕ್ಚುಲಿ 4:30ಗೆ ಫ್ಲೈಟ್ ಇದ್ದದ್ದು. ನಮಗೆ ಇಲ್ಲಿಂದ ತುಂಬ ದೂರ ಆಗುತ್ತಲ್ಲ ಮಂಗಳೂರು ಏರ್ಪೋರ್ಟಿಗೆ. ಸೊ ಬೇಗ ಬೇಗ ಎಲ್ಲರೂ ಮಾಡಿ ಹೋಗುವ ಅಂತ. ಆಮೇಲೆ ಇವರದ್ದು ಎಲ್ಲ ಆದಮೇಲೆ ನಾವು ಕೂಡ ಬೇಗನೆ ಎಲ್ಲ ಮಾಡಿದ್ವಿ. ಸ್ವಲ್ಪ ಪ್ಯಾಕಿಂಗ್ ಕೂಡ ಇತ್ತು, ಅಂದರೆ ಫುಡ್ ಎಲ್ಲ ಕೊಡಲಿಕ್ಕಿತ್ತಲ್ವ ಅವನಿಗೆ, ಅದು ಕೂಡ ಪೆಂಡಿಂಗ್ ಇತ್ತು ಸ್ವಲ್ಪ. ಇದು ಇತ್ತಲ್ವಾ, ಇದನ್ನು ನೈಟ್ ಏನೋ ಪ್ಯಾಕಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅದು ಮತ್ತೆ ಪುಡಿ ಪುಡಿ ಆಗುತ್ತೆ ಅಲ್ವಾ. ಸೊ ನನ್ನ ಹಸ್ಬೆಂಡಿಗೆ ಕೊಡೋದು ಸಪ್ರೇಟಾಗಿ, ಮತ್ತು ಅವನಿಗೆ ಕೊಡೋದು ಅವನ ಲಗೇಜಲ್ಲಿ ಇಟ್ಕೊಂಡಿದ್ದ, ಯಾಕಂದರೆ ಏರ್ಪೋರ್ಟಿಗೆ ಬರ್ತೇನೆ ಅಂತ ಹೇಳಿದರು. ಸೊ ನಾನು ಇವಾಗ ಅದನ್ನೆಲ್ಲ ಸಪ್ರೇಟ್ ಬೇರೆಯೇ ಇಡ್ತಿದ್ದೇನೆ ನೋಡಿ. ಆಮೇಲೆ ಅವನದು ಕೂಡ ಸುಟ್ ಕೇಸ್ ಇದೆಯಲ್ವ, ಅದನ್ನು ಕೂಡ ಏನೋ ಗಮ್ ಟೇಪೆಲ್ಲ ಹಾಕಿ ರ್ಯಾಪ್ ಮಾಡಲಿಕ್ಕೆಲ್ಲ ಉಂಟಲ್ವ, ಅದೆಲ್ಲ ಮಾಡ್ತಿದ್ದ. ಅವ್ನು ಸುಮ್ಮನೆ ಕೆಂಡಲ್ ಮಾಡ್ತಿದ್ದ, ನಂದು ನಾನೇ ಮಾಡಬೇಕು ನೋಡಿ ಅಂತ. ಮತ್ತು ಹೇಗಂದರೆ ಅವ್ನು ಸ್ವಲ್ಪ ಏನು ಹೇಳಬೇಕಂದ್ರೆ ಎಲ್ಲ ಮಾಡ್ತಾನೆ. ಹಾಗೆ ಒಂದೆರಡು ಅವನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವನ ಫ್ರೆಂಡ್ಸಿಗಂತೂ ತುಂಬ ಬೇಸರ ಆಗ್ತಿದೆ. ಇವಾಗ ನಾವು ಏರ್ಪೋರ್ಟಿಗೆ ಹೋಗ್ತಿದ್ದೇವೆ. ಏನೋ ಅಸರ್ ನಮಾಜೆಲ್ಲ ಮಾಡಿ ನಂತರ ನಾವು ಅಲ್ಲಿ ಮನೆಯಿಂದ ಹೊರಟದ್ದು. ಆಲ್ಮೋಸ್ಟು ಏನು 4:30ಗೆ ಹೋದರೆ ಅಲ್ಲಿ 6 o'clockಗೆ ರೀಚಲ್ಲಿ ಆಗುತ್ತೆ. ಹೋಗುವಾಗ ಹಾಗೆ ಸ್ವಲ್ಪ ಕೊಚ್ಚಿನ್ ಬೇಕರಿಯಿಂದ ಸ್ವೀಟ್ಸ್ ಎಲ್ಲ ತಗೊಂಡೆ, ಯಾಕಂದರೆ ಅದು ಕೂಡ ಬೇಕು ಅಂತ ಹೇಳಿದರು. ಹಾಗೇನೋ ಸ್ವಲ್ಪ ತಗೊಂಡಿದ್ದೇನೆ. ಮತ್ತು ಅವನು ಬೈತಿದ್ದ ಲಗೇಜ್ ಜಾಸ್ತಿ ಆಗ್ಬೋದು ಅಂತೆಲ್ಲ, ಆ ಥರ ಏನೂ ಆಗಲಿಲ್ಲ ನೋಡಿ. ಇವಾಗ ಆಲ್ಮೋಸ್ಟು ರೀಚ್ ಆಗ್ತಾ ಬಂದಿದ್ದೇವೆ. ಅವನೊಟ್ಟಿಗೆ ಅವನ ಇಬ್ಬರು ಫ್ರೆಂಡ್ಸ್ ಇದ್ದರು, ಅಂದರೆ ಒಟ್ಟಿಗೆ ಅವರು ಹೋಗೋದು. ಅವರು ಬರಲಿಲ್ಲ, ನಾವು ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ. ಮತ್ತು ಅವನು ಟೀ ಬೇಕು ಅಂತ ಹೇಳಿದ, ಅದಕ್ಕೆ ಸ್ವಲ್ಪ ಅಲ್ಲೇ ಏರ್ಪೋರ್ಟಲ್ಲಿ ಕೆಳಗೆ ಟೀ ಇದೆಯಲ್ವ, ನೆಸ್ಕೆಫೆ ಇದೆಯಲ್ವ, ಅಲ್ಲಿಗೆ ಹೋಗಿ ಟೀ ಎಲ್ಲ ಕುಡ್ಕೊಂಡ್ವಿ. ಅಂದರೆ ಮನೆಯಿಂದ ಅವನು ಲೇಟಾಗುತ್ತೆ ಬೇಡ ಅಂತೆಲ್ಲ ಹೇಳಿದ, ಅದಕ್ಕೆ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಫ್ರೆಂಡ್ ಬರುವವರೆಗೂ ಅಲ್ಲೇ ಇದ್ದು ಮತ್ತೆ ನಾವು ಮೇಲೆ ಹೋದಂಥದ್ದು. ಫೈನಲಿ ಎಲ್ಲ ಲಗೇಜ್ ತೆಗೆದಿದ್ದಾನೆ. ಇವಾಗಂತೂ ಮನಸ್ಸಲ್ಲಿ ಏನೋ ಒಂಥರ ತುಂಬ ಬೇಸರ ಆಗ್ತಿದೆ. ಇನ್ನು ಹೋದರೆ ಇನ್ನು ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಒಳ್ಳೆ ಒಂದು ಏನೋ ಪರ್ಪಸ್ ಇಟ್ಕೊಂಡು ಹೋಗ್ತಿದ್ದಾನೆ, ಯಾಕಂದರೆ ತುಂಬ ಫೀಲ್ ಆಗ್ತಿತ್ತು ನೋಡಿ. ಇವಾಗ ಅವನ ಫ್ರೆಂಡ್ಸ್ ಜೊತೆ ಅವನು ಕೂಡ ಹೋಗ್ತಿದ್ದಾನೆ. ಅಂದರೆ ಇನ್ನೂ ಕೂಡ ಚಿಕ್ಕ ಅಲ್ವಾ, ಒಂದು ಹೋಪ್ ಇದೆ ಅವನಿಗೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ. ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ. ಒಳ್ಳೆ ಫ್ಯೂಚರ್ ಇದ್ದರೆ ಅದು ಕೂಡ ಒಳ್ಳೆಯದು, ಇವಾಗಲೇ ಏನಾದರೂ ಬಿಲ್ಟ್ ಮಾಡಿಕೊಂಡ್ರೆ. ಸೊ ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ದು ಮತ್ತು ಅವನು ಒಳಗೆ ಹೋದ ನಂತರ ಮತ್ತೆ ನಾವು ಹೊರಗೆ ಬಂದ್ವಿ. ಅಂದರೆ ನಮಗೂ ಕೂಡ ಮತ್ತೆ ಲೇಟ್ ಆಗುತ್ತೆ ಅಲ್ವ ಅಂತ ಸೀದಾ ಬಂದ್ವಿ. ನಮಾಜ್ ಕೂಡ ಮಾಡಿರಲಿಲ್ಲ. ನಮಾಜ್ ಎಲ್ಲ ಮಾಡಿದ ನಂತರ ಮತ್ತೆ ನಾವು ಬ್ರದರ್ ಇನ್ಲ ಬಂದಿದ್ನಲ್ವ, ಅವನ ಆಫೀಸ್ಗೆ ಹೋದ್ವಿ. ಆಫೀಸ್ ಮಾಡ್ಕೊಂಡಿದ್ದಾನೆ, ಅದರದ್ದು ವರ್ಕಲ್ಲಿ ಆಗಲಿಲ್ಲ, ಸ್ವಲ್ಪನೇ ಮಾಡಿಸ್ತಾ ಇದ್ದಾನೆ ನೋಡಿ. ಅದಾದಮೇಲೆ ಅವನದು ಫ್ಲೈಟೆಲ್ಲ ನಾವು ಚೆಕ್ ಮಾಡಿದ್ವಿ. ಅಂದರೆ 8:30 ಆಗುವಾಗ ಅವನಿಗೆ ಫ್ಲೈಟ್ ಇತ್ತು. ಅದು ನಾವು ಆಲ್ಮೋಸ್ಟ್ ಈ ಕಡೆ ಬರುವಾಗ ಟೇಕ್ ಆಫ್ ಎಲ್ಲ ಆಗಿತ್ತು ಅಂತ ಅನಿಸುತ್ತೆ. ಸೊ ನೋಡುವ, ಇನ್ನು ನಾಳೆ ಮೇ ಬಿ ಫೋನೆಲ್ಲ ಮಾಡ್ಬೋದು. ಅಂತೂ ಈ ಲಾಗ್ ಅಂತೂ ತುಂಬ ಲೆಂದಿ ಆಗಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.